ಕವಿಂ ಪುರಾಣಮನುಶಾಸಿತಾರಂ ಅಣೋರಣೀಯಾಂ ಸಮನುಸ್ಮರೇದ್ಯಃ ಸರ್ವಸ್ಯ ಧಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಪ್ರಯಾಣಕಾಲೇ ಮನಸಾಚಲೇನ ಭಕ್ತ್ಯಾ ಯುಕ್ತೋ ಯೋಗಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ. ಐಶ್ವರ್ಯಾತಿಗಳು ಪ್ರತಿನಿತ್ಯ ನನ್ನನ್ನು ಎಲ್ಲದರಲ್ಲೂ ಆದಿಯಾಗಿ ಎಲ್ಲ ವಿಷಯವನ್ನು ಅರಿತವನೆಂದು ತಿಳಿದು ರಕ್ಷಕ ಮತ್ತು ಸಂರಕ್ಷಕ ಎರಡೂ ನಾನೇ, ನಮ್ಮ ಹೃದಯದಲ್ಲಿರುವ ಆತ್ಮದ ಚಿಕ್ಕ ಭಾಗದಲ್ಲಿ ಇರುವ ಪರಮಾತ್ಮನು ನಾನೇ, ಎಲ್ಲ ಸೃಷ್ಟಿಗೂ ಸೃಷ್ಟಿಕರ್ತನು ನಾನೇ, ಅನನ್ಯವಾದ ವಿಧ ವಿಧವಾದ ರೂಪಗಳಿರುವವನು, ಮತ್ತು ಸೂರ್ಯಕ್ಕಿಂತ ತೇಜಸ್ಸು, ಎಲ್ಲ ಕತ್ತಲಿಗಿಂತ ಕತ್ತಲು ನಾನೇ ಎಂದು ಅರಿತು ಧ್ಯಾನವನ್ನು ಮಾಡಬೇಕು. ಒಬ್ಬ ಐಶ್ವರ್ಯಾರ್ಥಿ ಸಾಯುವ ಕೊನೆ ಕ್ಷಣದಲ್ಲಿ ಯಾವುದೇ ವಿಚಲಿತವಿಲ್ಲದೆ ಅವನ ಮನಸ್ಸನ್ನು ಸ್ಥಿರವಾಗಿಟ್ಟುಕೊಂಡು ಉಸಿರಾಟವನ್ನು ನಿಗ್ರಹಿಸುತ್ತಾ ಎರಡೂ ಹುಬ್ಬುಗಳ ನಡುವೆ ಅವನ ಉಸಿರಾಟವನ್ನು ಹಿಡಿದು ಗಮನ ಬಿಟ್ಟರೆ ಆಗ ಅವನು ನನ್ನನ್ನೇ ಪಡೆಯುತ್ತಾನೆ. ಇದರ ಅರ್ಥ ಏನಂದರೆ, ನನ್ನ ಗುಣಗಳಾದ ಯಶಸ್ವಿವಂತ, ಗುಣವಂತ, ಆರೋಗ್ಯವಂತ ಮತ್ತು ಶ್ರೀಮಂತ ಈ ಯಾವುದರಲ್ಲಾದರೂ ಒಂದು ಗುಣವನ್ನು ಅವನು ಹೊಂದುತ್ತಾನೆ ಅಂತ ಇಲ್ಲಿ ಭಗವಂತ ಹೇಳ್ತಾರೆ.